ಪಾಕಿಸ್ತಾನ ಮೀಡಿಯಾ ಹೇಳೋ ಪ್ರಕಾರ ಆಗಿದೆ ಅಂತಂದರೆ ಬೆಂಗಳೂರಿನಲ್ಲಿ ನಮ್ಮ ಪೋರ್ಟನ್ನು ಧ್ವಂಸ ಮಾಡಿದ್ದೀವಿ ಅಂತಾರೆ. ಬೆಂಗಳೂರಿನಲ್ಲಿ ಸಮುದ್ರ ಎಲ್ಲಿದೆ, ಅವ್ರು ಪೋರ್ಟ್ ಎಲ್ಲಿಂದ ಬರಬೇಕು, ಈ ಥರನೂ ಸಹ ಅವ್ರು ಹೇಳಿಕೆ ಅವ್ರು ಕೊಡ್ತಾರೆ. ಆದರೂ ಸಹ ಅವರ ಒಂದು ಬೊಗಳಿಕೆಗೆ ಏನಂತಂತಂದರೆ ನಾವು ನ್ಯೂಕ್ಲಿಯರ್ ವೆಪನ್ನ ಯೂಸ್ ಮಾಡ್ತೀವಿ, ಇಂಡಿಯಾ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಮ್ಮ ಹತ್ರ ಇಲ್ವಾ? ಈಗ ಆಲ್ರೆಡಿ ನಾವು ಒಂದು ಸಣ್ಣ ಪೆಲ್ಗಾಮ್ನಲ್ಲಿ 26 ಜನನ ಕೊಂದಿದ್ದಕ್ಕೆ ನಾವು ಅವ್ರನ್ನ ಪೂರ್ತಿಯಲ್ಲಿ ದೀಪಾವಳಿ ಮಾಡಿದ್ದೀವಿ. ದೀಪಾವಳಿ ಬರೋಕ್ಕಿಂತ ಮೊದಲೇ ದೀಪಾವಳಿ ನಾವು ಮಾಡ್ತಾಯಿದ್ದೀವಿ. ದೀಪಾವಳಿ ಎಲ್ಲ ನೆಕ್ಸ್ಟ್ ಬಂತು ಅಂತ ನರಸಂಹಾರನೇ ಆಗುತ್ತೆ ನೋಡಿ. ಒಬ್ಬ ಸೋಲ್ಜರ್ ಆಗಿ ಎರಡೂ ಕಡೆ ಸಾವು ನೋವುಗಳು ನಮಗೂ ಅದು ನೋವಿರುತ್ತೆ. ಒಂದು ವೇಳೆ ಮುಂದಿನ ಸೋಲ್ಜರ್ ಸತ್ತು ನಾವು ಸಲ್ಯೂಟ್ ಮಾಡ್ತೀವಿ, ಯಾಕೆಂದರೆ ಅದು ನಮ್ಮ ಇಂಡಿಯನ್ ಆರ್ಮಿ ಒಂದು ರೂಲ್ಸ್ ಆ ಥರ ಇದೆ. ನಾವು ಯಾರೂ ನಾವು ಅಷ್ಟೇ ನಾವು ಮರ್ಯಾದೆ ಕೊಡ್ತೀವಿ. ಆ ಜನಗಳಿಗೆ ನಮ್ಮ ಬಗ್ಗೆ ಆ ಒಂದು ವಾರ್ ಬಗ್ಗೆ ಒಂದು ಸರಿಯಾದ ಶಿಸ್ತಿಲ್ಲ ಅಂತ ಅಂದಾಗ ನರಿ ಬುದ್ಧಿ ಥರ ಮುಂದೆ ಸೋತರು ಅಂತ ಹೇಳ್ತಾರೆ. ಕದಮ ಇರಾನ್ ಆದ ತಕ್ಷಣ ಮತ್ತೆ ಅವರು ಅಟ್ಯಾಕ್ ಮಾಡಿದ್ದಾರೆ. ಪಾಕಿಸ್ತಾನದ ಅವರು ಕಾರ್ಗಿಲ್ 99 ಕಾರ್ಗಿಲ್ ವಾರ್ನಲ್ಲೂ ಸಹ ಸೇಮ್ ಇದನ್ನೇ ಮಾಡಿದರು. ಅವ್ರು ಏನು ಮಾಡಿದರು ಅಂತಂದರೆ ತಮ್ಮ ಪೋಸ್ಟ್ಗಳ ಬಿಟ್ಟು ವಾಪಸ್ ಓಡೋಗ್ತಾರೆ. ರಾತ್ರಿ ಮತ್ತು ಮುಂಜಾನೆ ಟೈಮ್ನಲ್ಲಿ ಕತ್ತಲಲ್ಲಿ ಗೊತ್ತಿಲ್ಲದ ರೀತಿ ಬಂದು ಮತ್ತೆ ವಾಪಸ್ ಅಟ್ಯಾಕ್ ಮಾಡ್ತಾರೆ. ಹಾವಿನ ರೀತಿ ಅವರು ಅಟ್ಯಾಕ್ ಮಾಡ್ತಾರೆ. ಅವರು ಫೇಸ್ ಟು ಫೇಸ್ ಫೈಟ್ ಮಾಡೋ ಅಷ್ಟು ಕೆಪಾಸಿಟಿ ಅವರಲ್ಲಿಲ್ಲ. ಅವರಲ್ಲಿ ಇರೋಂಥ ವೆಪನ್ಸ್ಗಳು ಆ ರೀತಿ ಇದೆ. ನಮ್ಮಲ್ಲಿರುವಂತಹ ದಕ್ಷವಾಗಿರುವಂಥ ಇಂಡಿಯನ್ ಆರ್ಮಿ ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಹಿಮ್ಮೆಟ್ಟೋದಕ್ಕೆ ಎಲ್ಲ ಥರದ ಸೌಕರ್ಯಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಅಂಥ ಭಯಪಡೋದೇನಿಲ್ಲ. ಭಾರತೀಯರು ನೀವು ನಿಶ್ಚಿಂತಾಗಿರಿ, ನಿಮಗೇನೂ ಅದನ್ನು ನಾವು ನೋಡ್ಕೊತೀವಿ ನಾವು.